ಎಲ್ಲಾ ಸಂಘ ಸಂಸ್ಥೆಗಳು ನೋಂದಣಿಯನ್ನ ಮಾಡಿಸಿಕೊಳ್ಬೇಕು, ಕಾನೂನು ಅಡಿ ಕೆಲಸ ಮಾಡಿ ಅಂತ ಹೇಳೋದೇ ತಪ್ಪ? ಮಾಗಡಿಯಲ್ಲಿ ಸಚಿವ ಎಚ್.ಸಿ. ಬಾಲಕೃಷ್ಣ ಪ್ರಶ್ನೆ ಮಾಡಿದ್ದಾರೆ. ಎಲ್ಲರೂ ಸಂವಿಧಾನದ ಅಡಿಯಲ್ಲಿ ಕೆಲಸವನ್ನ ಮಾಡಬೇಕಾಗತ್ತೆ, ರಿಜಿಸ್ಟರ್ ಮಾಡಿಸಿಕೊಂಡ್ರೆ ಆಗುವಂತ ಅನಾಹುತಗಳಾದ್ರೂ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲರಿ, ಯಾವುದಾದ್ರೂ ಒಂದು ಸಂಘ ಸಂಸ್ಥೆಗಳ ನೋಂದಣಿ ಮಾಡಿಸ್ಕೊಳ್ಳಿ, ಅದು ಕಾನೂನು ಚೌಕಟ್ಟಿನೊಳಗಡೆ ಕೆಲಸ ಮಾಡಿ ಅಂತಕ್ಕಂಥದ್ದು ತಪ್ಪ. ನೀವು ವಿಶ್ಲೇಷಣೆ ಮಾಡಬೇಕು. ನೀವು ಇದಕ್ಕೆ ನಿಮ್ಮ ವಿಶ್ಲೇಷಣೆ ನಾನು ಒಪ್ತಾ ಇಲ್ಲ. ನೀವು ವಿಶ್ಲೇಷಣೆ ಮಾಡಿ, ತಪ್ಪೇನೋ? ಈಗ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ಆಗ್ತಕ್ಕಂಥ ಅನಾಹುತ ಏನು? ಈಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನ ಮಾಡೋರೆ, ಎಲ್ಲರೂ ನಾವು ಆ ಸಂವಿಧಾನದ ಅಡಿನಲ್ಲೇ ಕೆಲಸ ಮಾಡ್ಬೇಕಲ್ವಾ? ಈಗ ಅನಾಹುತ ಏನು ಮಾಡಿಸ್ಕೊಂಡ್ರೆ ನೀವು ಹಂಗಾದ್ರೆ RSSನವ್ರು ಏನಾದರೂ ನೀವು ಮಾಡಿಸ್ಕೊಡ್ಲಿಲ್ಲ ಅಂತಂದರೆ ಅಲ್ಲೇನೋ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡಿಬೋದು ಅಂತಕ್ಕಂಥ ಅನುಮಾನ ಸಾರ್ವಜನಿಕವಾಗಿ ಮೂಡ್ತದೆ ಎಲ್ರಿಗೂ. ನೀವು ಲೀಗಲ್ಲಾಗಿ ಎಲ್ಲ ಆ್ಯಕ್ಟಿವಿಟೀಸು ಮಾಡಬೇಕಾದ್ರೆ ನೀವು ಯಾತಕ್ಕೋಸ್ಕರ ನೀವು ನೋಂದಣಿ ಮಾಡ್ಕೋಬಾರ್ದು? ಸಂತೋಷ್ ಹೇಳ್ತಾರೆ ಅವಶ್ಯಕತೆ ಇಲ್ಲ ಮಾಡಿಸ್ಕೊಳ್ಳೋದು. ಯಾಕೆ ಅವಶ್ಯಕತೆ ಇಲ್ಲ ಹೇಳಿ, ಕಾರಣ ಕೊಡ್ಬೇಕಲ್ಲ. ಇದಕ್ಕೆ ಅವಶ್ಯಕತೆ ಇಲ್ಲ. ಈಗ ಯಾವುದೇ ಒಂದು ನಾವು ಏನಾದ್ರು ಒಂದು ಸಂಘ ಸಂಸ್ಥೆಗಳು ಕೆಲಸ ಮಾಡಬೇಕು ಅಂತಂದ್ರೆ ನಮ್ಮ ಕಾನೂನು ನಡಿನಲ್ಲೇ ಕೆಲಸ ಮಾಡ್ಬೇಕಲ್ಲಪ್ಪ. ಅದು ಮಾಡಿದ್ರೆ ತಪ್ಪೇನು? ಈಗ ಸಾರ್ವಜನಿಕರಲ್ಲಿ RSS ಬಗ್ಗೆ ಅಪಮಾನ ಮೂಡ್ತದೆ, ಒಂಥರ ಏನೋ ಒಂದು ಗೊಂದಲ, ಏನಪ್ಪ ಇವ್ರು ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ, ಏನು ನಡೀತದೋ ಅಲ್ಲಿ ಅಂತಕ್ಕಂಥದ್ದು. ಇವೆಲ್ಲವನ್ನು ಹೋಗ್ಲಾಡಿಸ್ಬೇಕಾದ್ರೆ RS ಅವರು ಸ್ವಯಂ ಪ್ರೇರಿತವಾಗಿ ಮಾಡ್ಕೋಬೇಕು, ನಾವು ಹೇಳಿ ಮಾಡಿಸ್ತಕ್ಕಂಥದ್ದಲ್ಲ.